ಎಲ್ಲೋ ನಮಸ್ತೆ ಗುರು. ಇದೇನ್ ನೀವು ನೋಡ್ತಾ ಇದ್ದೀರಾ? ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಸಮಾಧಿ ಹತ್ರ ಬಂದಿರೋದು. ಇಲ್ಲಿ ನಾನು ಬಂದು 2014 ಅಲ್ಲಿ ಬಂದಿದ್ದೆ. ಅದು ಬಂದ್ಬಿಟ್ಟು ನನ್ನ ಟೂರ್, ನಮ್ಮ ಹೈಸ್ಕೂಲಿಂದ ಟೂರ್ ಬಂದಾಗ 2014 ಅನ್ಸುತ್ತೆ. 2014 ಅಲ್ಲಿ ಇದೆಲ್ಲ ನೋಡ್ತಾ ಇರೋದು ನೆನಪು. ಇಲ್ಲೇನು ನೋಡ್ದಿರಾ, ಮರದ ಕೆಳಗಡೆ ಎಲ್ಲ ಕೂತ್ಕೊಂಡು ಆಗಿನ ಟೈಮ್ ಸ್ಪೆಂಡ್ ಮಾಡಿರೋದು ನೆನೆಸ್ಕೊಂಡ್ರೆ ಈಗಲೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಆಗ ಇದೆಲ್ಲ ನೋಡ್ತಾ ಇದ್ದಾರೆ. ತುಂಬಾ ಹೈಸ್ಕೂಲಿಂದ ತುಂಬ ಅಂದರೆ ತುಂಬ ಹಳೆ ಫುಲ್ಲೆಲ್ಲ ನೆನಪು ಬರುತ್ತೆ. ಇಲ್ಲೆಲ್ಲ ಜೊತೆ ನೋಡ್ಕೊಂಡು ಆರಾಮಾಗಿ ಆ ಎಂಜಾಯ್ ಮೂಮೆಂಟು ಈಗ ಎಲ್ಲ ರಿಮೆಂಬರ್ ಮಾಡ್ಕೊತಿದ್ರೆ ಏನೋ ಒಂಥರ ತುಂಬಾ ಖುಷಿ ಆಗ್ತದೆ ನಮಗಂತ. ಇದೆಲ್ಲ ಏನು ನೋಡ್ತಿದ್ರೆ ಎಲ್ಲ ಟಿಪ್ಪು ಸುಲ್ತಾನ್ ಅರಮನೆದು ಈ ಗೋಡೆ ಮೇಲೆ ಡಿಸೈನ್ ಇದೆ ಅಲ್ವಾ, ತುಂಬ ಅಂದರೆ ತುಂಬಾ ಸೂಪರ್. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದೇನಿದೆಲ್ಲ ಆಗಿನ ಕಾಲದಲ್ಲಿ ಯಾವುದೇ ಥರದ ಟೆಕ್ನಾಲಜಿ ಯೂಸ್ ಮಾಡಿಲ್ಲ, ಒಂದು ಮಿಷಿನ್ ಇಲ್ಲ, ಏನಿಲ್ಲ. ಆದರೂ ಈ ಥರ ಎಲ್ಲ ಮಾಡಿದ್ದು ಡಿಸೈನಿಂಗ್ ಮಾಡಿದಾರಲ್ವ, ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ವಾಟ್ಸಪ್ ಇಲ್ಲೇನೋ ನೋಡ್ತಾ ಇದ್ದಾರೆ, ಬನ್ನಿ ಅದು ಏನಂತ ನೋಡೋಣ ನಾವು. ಇಲ್ಲಿ ನೀವು ನೋಡ್ಬೋದು. ಇಲ್ಲೇನಪ್ಪ ಅಂದರೆ ಅದು ರಾಮಗಿರಿ ಬೆಟ್ಟ ಅನಿಸುತ್ತಿದ್ದು. ರಾಮಗಿರಿ ಬೆಟ್ಟದ್ದು ಒಂದು ಗ್ಲಾಸಿನ ಒಳಗಡೆ ಇಟ್ಟಿದ್ದಾರೆ ಫೋಟೋನ. ಇವೆಲ್ಲ ನೋಡ್ಬೋದು. ಏನು ಇವೆಲ್ಲ ಗ್ಲಾಸಿನ ಒಳಗಡೆ ಏನು ಇಟ್ಟಿದ್ದಾರೆ ಅದನ್ನು ಯಾರು ಟಚ್ ಮಾಡೋದು ಬರೋದಿಲ್ಲ ಇಲ್ಲಿ. ಅದೇ ಎಲ್ಲ ಮುಟ್ಟಿ ಎಲ್ಲ ತುಂಬ ಹಳೆದಲ್ವ. ಆಗಿನ ಕಾಲದ ಛಾಯಾಗ್ರಹಣ ಇನ್ನೇನು ಫೋಟೋನ ಛಾಯಾಗ್ರಹಣ ಅಂದರೆ ಅದು ನನಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಛಾಯಾಗ್ರಹಣ ಅಂತಲೇ ನನಗೆ ಗೊತ್ತಿರೋದು. ನಿಮಗೇನಾದರೂ ಯಾವುದೇ ಫೋಟೋನ ಏನಂತಾರೆ ಅಂತ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ, ಛಾಯಾಗ್ರಹಣ ಅಂತ ಹೇಳಿದ್ದೀನಿ. 100% ಪಕ್ಕ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೆಲ್ಲ ನೋಡ್ಬೋದು ಡಿಸೈನ್ ಆಗಿನ ಕಾಲದಲ್ಲಿ. ಆದರೂ ಒಂಚೂರು ಹಾಳಾಗಿದೆ ಅಲ್ಲಲ್ಲಿ, ಅದು ಸೂಪರಾಗಿದೆ ತುಂಬಾ. ಇಲ್ಲೆಲ್ಲ ಇದು ಡೋರ್ಸ್ ಇದೆ ಅಲ್ವ, ಇವೆಲ್ಲ ನೀವು ನೋಡ್ಬೋದು. ಇವೆಲ್ಲ ಡೋರ್ಸ್, ಇದೆಲ್ಲ ಅದೆಲ್ಲ ಕೀ ಲಾಕ್ ಮಾಡಿಬಿಟ್ಟಿದ್ದಾರೆ. ಅವೆಲ್ಲ ಸೀಕ್ರೆಟ್ ರೂಮ್ಸ್ ಅನಿಸುತ್ತೆ, ಅವೆಲ್ಲ ಓಪನ್ ಮಾಡೋದಿಲ್ಲ. ಯಾಕಂದರೆ ಆ ಸಂಸ್ಥೆ ಆ ಡಿಪಾರ್ಟ್ಮೆಂಟಿಗೆ ನೋಡ್ಬೋದು ನೀವು. ಎಲ್ಲ ಲಾಕ್ ಮಾಡಿಬಿಟ್ಟು, ಯಾಕಂದರೆ ಅವ್ರ ಕಮಿಟಿ ಯಾವುದೇ ಥರದ ಇದನ್ನು ಬಿಟ್ಕೊಂಡು ಕೊಡೋದಿಲ್ಲ. ಈಗ ಏನೇ ಒಂದು ಇದ್ರೂ ಅಂದರೆ ಸರ್ಕಾರದ ಆದೇಶ ಇದ್ದರೆ ನಾನು ಓಪನ್ ಮಾಡಲೇಬೇಕಾಗುತ್ತೆ. ಓಪನ್ ಮಾಡ್ತಾರೆ. ಇಲ್ಲೆಲ್ಲ ನೋಡ್ಬೋದು. ಇಲ್ಲೆಲ್ಲ ಟೂರಿಸ್ಟ್ ಬಂದಿರೋರೆಲ್ಲ ನೋಡ್ತಾ ಇದ್ದಾರೆ. ಅದೇನು ನೋಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ, ಅದೇನಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಬ್ರಿಟಿಷ್ ಇದ್ದಾರೆ. ಇದು ಒಂದು ಚಿತ್ರೀಕರಣ. ನೋಡಿ, ಇವರು ಬ್ರಿಟಿಷು. ಈ ಕಡೆ ಟಿಪ್ಪು ಸುಲ್ತಾನ್ ಅವರು ತಲೆ ಬಗ್ಸಿರೋದೊಂದು ಫೋಟೋ ಚಿತ್ರೀಕರಣ ಇದು ಮಾಡಿದ್ದಾರೆ. ಅಂದರೆ ಅವರು ಟಿಪ್ಪು ಸುಲ್ತಾನ್ ಇಬ್ಬರು ಮಕ್ಕಳನ್ನ ವಶಪಡಿಸ್ಕೊಂಡಾಗ ಇದು ಫೋಟೋ ತೆಗ್ದಿರೋದು. ಆಗ ಅವರು ತಲೆ ಬಗ್ಸಿ ನೋಡ್ಕೊಂಬರ್ತಾರಂತ ಚಿತ್ರೀಕರಣ ಹಾಗೆ ಇದು ಮಾಡಿದ್ದಾರೆ. ಫೋಟೋ ಚಿತ್ರೀಕರಣ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ಬೋದು ನೀವು. ಶ್ರೀರಂಗಪಟ್ಟಣ ಬಂದುಬಿಟ್ಟು ಮೈಸೂರು ಇದು ಯಾವುದು ಟಿಪ್ಪು ಸುಲ್ತಾನ್ ಪ್ಯಾಲೇಸಿಗೆ ಬಂದರೆ ಇದೆಲ್ಲ ನಿಮಗೆ ಸಿಗುತ್ತೆ ನೋಡಲಿಕ್ಕೆ. ಇದು ಟಿಪ್ಪು ಸುಲ್ತಾನ್ದು ಚಿತ್ರೀಕರಣ. ಇದು ಎರಡನೇ ಚಿತ್ರೀಕರಣ ಬಂದುಬಿಟ್ಟು. ಬನ್ನಿ ಮುಂದೆ ಹೋಗಿ ನೋಡೋಣ ಏನೇನಿದೆ ಅಂತ. ಇಲ್ಲೇನೋ ನೋಡ್ತಾ ಇದ್ದಾರೆ ತುಂಬ ಎಲ್ಲರೂ. ಅದೇನಂತ ನಾನು ನೋಡಿಲ್ಲ, ನಿಮಗೂ ತೋರಿಸ್ತೀನಿ ಬನ್ನಿ. ಅದೇನಂತ ನೋಡ್ಬಿಡೋಣ. ಇವರೆಲ್ಲ ಬ್ರಿಟಿಷು ಮತ್ತು ಟಿಪ್ಪು ಸುಲ್ತಾನ್ ಆಗಿನ ರಾಜ್ಯದ ಏನಿದೆಯಲ್ಲ, ಕ್ರಿಸ್ತಶಕ 1794 ಇದೆಲ್ಲ ನಡೆದಿರೋದು ಅನಿಸುತ್ತೆ. 904 ಅಂತ ಹಾಕಿದ್ದಾರೆ ಇಲ್ಲಿ. ಆ ಚಿತ್ರೀಕರಣನ ಅಷ್ಟು ಮಾತ್ರ ಗೊತ್ತದು. ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ.
ಈ ಚಿತ್ರನೆಲ್ಲ ನೋಡ್ಬೋದು. ಆಗಿನ ಕಾಲದಲ್ಲೂ ಇಷ್ಟು ಈ ರೀತಿಯಾಗಿ ಫೋಟೋಗ್ರಫಿ ಮಾಡಿದಾರಲ್ವ, ರಿಯಲಿ ಗ್ರೇಟ್. ಹಾಗೆಲ್ಲ ಕ್ಯಾಮ್ರಾ ಏನೂ ಇಲ್ಲ, ಬಟ್ ಆದರೂ ಆ ಡಿಸೈನಲ್ಲಿ ಎಲ್ಲ ಕಲೆ. ಆಗ ಬಂದ್ಬಿಟ್ಟು ಶಿಲ್ಪಿಗಳನ್ನೋದು ತುಂಬ, ಆಗಿನ ಶಿಲ್ಪಿಗಳು ಈಗೆಲ್ಲ ಯಾರು ಇದು ಮಾಡಲ್ಲ. ಇಲ್ಲೆಲ್ಲ ನೋಡಿ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹಾಕಿದ್ದಾರೆ. ನಾನು ಸೆಲ್ಫಿ ಸ್ಟಿಕ್ ಇಲ್ಲ, ನನ್ನ ಕೈಯಲ್ಲಿ ಹಾಗೇ ಯೂಸ್ ಮಾಡ್ತಾಯಿದ್ದೀನಿ ಮೊಬೈಲ. ಇದೆಲ್ಲ ಏನು ವಸ್ತು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಆಗಿನ ಇದರಲ್ಲಿ ಯೂಸ್ ಮಾಡ್ತಾ ಇರೋದು. ಇಲ್ಲೇನೋ ಮ್ಯಾಪ್ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು, ಹಳೆಯ ಸಿಲ್ವರ್ ಕಪ್ಗಳು ಇಟ್ಟಿದ್ದಾರೆ. ಆಗಿನ ಇದರಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಅನಿಸುತ್ತೆ. ಅದು ಇವನು ಏನಕ್ಕೆ ಯೂಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಡಿಸೈನೆಲ್ಲ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ. ಮೋಸ್ಟ್ಲಿ ಇದೆಲ್ಲ ಅಲ್ಲಲ್ಲಿ ಶೇಡ್ ಆಗಿಬಿಟ್ಟಿದೆ ಡಿಸೈನೆಲ್ಲ, ಬಟ್ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಇವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಏನೋ ನೋಡ್ತಾ ಇದ್ದಾರೆ. ನೋಡೋಣ. ಹಾಗೆ ಹೇಳ್ದಂಗೆ ನಿಮಗೆ ಮ್ಯಾಪ್ ಅನಿಸುತ್ತೆ, ಶ್ರೀರಂಗಪಟ್ಟಣದ್ದು. ಹೌದು, ಇಲ್ಲೆಲ್ಲ ನೋಡ್ಬೋದು. ಅಲ್ಲಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಲು. ಈ ಕಡೆ ಬಂದರೆ ಜಾಮಿಯಾ ಮಸೀದು. ಈ ಕಡೆ ಮುಂದೆ ಇದೆಲ್ಲ ಕೋಟೆ ಒಳಗಡೆ ಊರಿದೆ. ಹೌದು, ಇದನ್ನೆಲ್ಲ ಏನು ನೋಡ್ತಿದ್ದೀರಲ್ವ, ಇದೆಲ್ಲ ಶ್ರೀರಂಗಪಟ್ಟಣ ಮ್ಯಾಪು. ಇದು ಬಂದ್ಬಿಟ್ಟು ನಿಮಗೆ ಪ್ಯಾಲೇಸಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಪ್ಯಾಲೇಸಲ್ಲಿ ಆರಾಮಾಗಿ ಈ ಮ್ಯಾಪನ್ನು ನೋಡಿಕೊಂಡು ನೀವು ಟೂರಿಸ್ಟ್ ಪ್ಲೇಸ್ ಇಲ್ಲಿ ಬಂದ್ಬಿಟ್ಟು ಟೋಟಲ್ ಎಷ್ಟಿದೆ ಅಂದರೆ, ಶ್ರೀರಂಗಪಟ್ಟಣದಲ್ಲಿ 32 ಪ್ಲೇಸಸ್ ಇದೆ. ನೀವು ಬಂದರೆ ಆರಾಮಾಗಿ 32 ಪ್ಲೇಸಸ್ ಕವರ್ ಮಾಡ್ಬೋದು. ಬಟ್ ಒನ್ ಡೇನಲ್ಲಿ ಆಗೋಲ್ಲ. 2-3 ಡೇಸ್ ಆರಾಮಾಗಿ ನೀವು ಕವರ್ ಮಾಡ್ಬೋದು ಪ್ಲೇಸಸ್ನ. ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ಯಾವ ಥರ ಡಿಸೈನ್ ಇದೆ. ಸೂಪರ್. ಅರಮನೆ ಪೂರ್ತಿ ಆಗಿನ ಇದ್ರಲ್ಲಿ ರಚಿಸಿರೋವಂಥದ್ದು ಎಲ್ಲ ತುಂಬ ಹ್ಯಾಟ್ಸ್ ಆಫ್, ಗ್ರೇಟ್ ಅಂತಲೇ ಹೇಳ್ಬೋದು. ಏನು ಡಿಸೈನ್, ಈ ಥರ ಡಿಸೈನ್ ಈಗಿನ ಕಾಲದಲ್ಲಿ ಎಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ವ, ಅದೇ ರೀತಿಯಲ್ಲೇ ಇದೆಲ್ಲ ಫೋಟೋಸ್ ಎಲ್ಲ ನೋಡ್ಬೋದು. ಎಲ್ಲ ಫೋಟೋಸ್ ಆಗಿನ ಇದರಲ್ಲೆಲ್ಲ ರಚಿಸ್ಬಿಟ್ಟು ಎಲ್ಲ ಹಾಗೆ ಇಟ್ಟಿದ್ದಾರೆ. ಎಲ್ಲ ಫುಲ್ ಎಲ್ಲ ಸೇಫ್ಟಿ ಇಟ್ಟಿದ್ದಾರೆ. ಎಲ್ಲ ಗ್ಲಾಸ್, ಫುಲ್ ಎಲ್ಲ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಕ್ಯಾಮ್ರಾ ಇದೆ. ಈ ಕಡೆ ಸೈಡೆಲ್ಲ ನೋಡ್ಬೋದು. ಯಾರೂ ಮುಟ್ಲಿಕ್ಕೆ ಬಿಡೋದಿಲ್ಲ, ಇಲ್ಲಿ ಟಚ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದೆಲ್ಲ ಇದು ಯಾವುದು ಫೋಟೋ ಇದು ನಂಗೆ ಗೊತ್ತಿಲ್ಲ. ಅದು ಕೆಳಗಡೆ ಹಾಕಿದ್ದಾರೆ ತುಂಬಾ. ಅದು ಓದೋಷ್ಟು ನನಗೂ ಇಲ್ಲಿ ಟೈಮ್ ಇಲ್ಲ. ಇವ್ರನ್ನ ನೋಡ್ಬೋದು. ಇವ್ರು ಯಾರು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಇವ್ರು ಯಾರಂತ ಗೊತ್ತಿಲ್ಲ, ಬಟ್ ನಮಗೆ ಇಂಡಿಯಾಗೆ ಒಳ್ಳೇದು ಮಾಡಿದರೆ ಅಷ್ಟೇ ಸಾಕು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇವರು ಗೊತ್ತಿಲ್ಲ ನನಗೆ ಯಾರಂತ, ಬಟ್ ಆದರೆ ನಮ್ಗೆ ಇಂಡಿಯಾಗೆ ಒಳ್ಳೇದು ಮಾಡಿರೋದಕ್ಕೋಸ್ಕರನೇ ಇಲ್ಲಿ ಫೋಟೋ ಹಾಕ್ಯಾರಂತ ನಾನು ತಿಳ್ಕೊತೀನಿ. ನಿಮ್ಗೆ ಏನಾದರೂ ಇಲ್ಲಿಗೆ ಬಂದು ನೀವು ನೋಡಿದ್ರೆಗಿನ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಇವೆಲ್ಲ ಫುಲ್ಲು ಒಳಗಡೆಲ್ಲ ಲೈಟಿಂಗ್ಸ್ ಒಳಗಡೆಯಿಂದ ಇಲ್ಲ, ಅದು ಕೆಳಗಡೆಯಿಂದ ಇದು ಮಾಡಿದ್ದಾರೆ ಅದನ್ನು ಒಳಗಡೆ ನೋಡಿ. ಇಲ್ಲಿ ಎಲ್ಲ ಇದೇನು ಒಂದು ರೂಮು, ನಾನು ಇಷ್ಟು ರೂಮ್ ಬಂದಾಗ ಎಷ್ಟು ರೂಮ್ ಪಾಸ್ ಇದೆ, ಇಲ್ಲಿಗೆ 4 ರೂಮ್ ಪಾಸ್ ಆಗಿದ್ದೀನಿ. 4 ರೂಮ್ ಒಳಗಡೆ ಅಂದರೆ ಒಂದು ರೂಮಿಂದ ಇನ್ನೊಂದು ರೂಮಿಗೆ ಟಚ್ ಇದೆ. ಅಂದರೆ ಯಾವ ಥರ ಅಂದರೆ ತುಂಬ 4 ಬಾಗಿಲು, ಒಂದು ರೂಮಲ್ಲಿ 4 ಬಾಗಿಲಿಗೆ ಕ್ಲೋಸ್ ಮಾಡಿದ್ದಾರೆ. ಅಂದರೆ ಆ 4 ಬಾಗಿಲು ಯಾವುದರಿಂದ ಹೋಗುತ್ತೆ, ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಅದೆಲ್ಲ ಸೀಕ್ರೆಟ್ ಪ್ಲೇಸ್ ಅನಿಸುತ್ತೆ. ನಮ್ಗೆ ಅದು ಬೇಡ. ಅದು ಸೀಕ್ರೆಟ್ ಪ್ಲೇಸ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದೆಲ್ಲ ಲಾಕ್ ಮಾಡಿಬಿಟ್ಟು ಇಲ್ಲೇನು ನೋಡ್ಬೋದು, ಇದೆಲ್ಲ ಆಗಿನ ಇದರಲ್ಲಿ ಟಿಪ್ಪು ಸುಲ್ತಾನ್ ಸಮಾಧಿ ಇದು ಏನಿದೆ ಅಲ್ವಾ, ಮಹಲ್, ಅಲ್ಲಿ ಅದ್ರ ಮುಂದೆಗಡೆ ಬ್ರಿಟಿಷರೆಲ್ಲ ನಿಂತ್ಕೊಂಡು ಫೋಟೋ ತೊಗೊತಾ ಫೋಟೋ ತೆಗ್ದಿರೋದು. ಅವ್ರು ತೊಗೊತಿಲ್ಲ. ಇದೆಲ್ಲ ನೋಡ್ಬೋದು, CC ಕ್ಯಾಮ್ರಾ ಇದೆ. ಕ್ಯಾಮ್ರಾದೆಲ್ಲ ಕ್ಯಾಪ್ಚರ್ ಆಗ್ತಾನೆ ಇರುತ್ತೆ ಸೆಲ್ಫಿ ಸ್ಟಿಕ್ಕಿಂದ. ಇದೆಲ್ಲ ಬೀಗ ಹಾಕಿದಾರಲ್ವ, ಇದೆಲ್ಲ ಓಲ್ಡ್ ಅಲ್ಲಿ ಸುರಂಗ ಮಾರ್ಗಗಳಿರ್ಬೋದು, ಮತ್ತೊಂದಿರ್ಬೋದು, ಅದು ನಂಗೆ ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈಗ ಅಲ್ಲೇ ಯಾರನ್ನೂ ಬಿಡ್ತಾನೇ ಇಲ್ಲ. ನೀವು ನೋಡ್ಬೋದು. ಇದೆಲ್ಲ ತುಂಬ ಫೋಟೋಸ್ ಇದೆ. ಎಲ್ಲರದು ಅಲಿ ಖಾನ್ ಅಂತೇಳ್ಬಿಟ್ಟು ಇವ್ರದ್ದೆಲ್ಲ ನೀವು ನೋಡ್ಬೋದು. ಇವರೆಲ್ಲ ಏನೇನು ಮಾಡಿದಾರೋ ಗೊತ್ತಿಲ್ಲ. ಸಮಾಜ ಪಟದಲ್ಲಿ ಇವ್ರು ಯಾರೂ ಬಂದಿಲ್ಲ. ಇವ್ರನ್ನ ಯಾರೂ ನಾನು ನೋಡಿಲ್ಲ. ನನಗೆ ಗೊತ್ತಿರೋದು ಹೈದರಾಲಿ, ಟಿಪ್ಪು ಸುಲ್ತಾನ್, ಇಷ್ಟು ಮಾತ್ರ. ಇವ್ರು ಮಾತ್ರ ಗೊತ್ತು ನನಗೆ. ಈ ಕಡೆ ನೋಡ್ಬೋದು ಖಡ್ಗ. ಇದೇನು ಖಡ್ಗ, ಏನು ಇಷ್ಟುದ್ದ ಇದು ಖಡ್ಗ. ಇದು
ಓ ಮೈ ಗಾಡ್, ನಾನು ಇಷ್ಟುದ್ದ ಐತೆ ಇದು. ಈ ಖಡ್ಗನ ಹೆಂಗೆ ಯುದ್ಧ ಮಾಡೋರು ಗೊತ್ತಿಲ್ಲ ಅವರು. ಎಷ್ಟು ಉದ್ದ ಖಡ್ಗನ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡ್ಬೋದು ವರ್ಲ್ಡ್ ಸ್ಮಾರ್ಟ್ ಕತ್ತಿ ಅಂತ ಇದು ಅವ್ರು ಯೂಸ್ ಮಾಡ್ತಿರೋಂಥದ್ದು ಖಡ್ಗ ಇದು. ಎಷ್ಟು ಉದ್ದ ಇದೆ ಅವರು, ನನ್ನಕ್ಕಿಂತ ಉದ್ದನೇ ಇದೆ ಇದು. ಇಲ್ಲಿ ಓ ಗನ್ನು ಗುರು, ಇಲ್ಲಿ ನೋಡ್ಬೋದು ಎಷ್ಟು ಉದ್ದ ಇದೆ ಗುರು. ಇದು ಪಿಸ್ತೂಲು 3 ಗನ್ ಇದೆ ಇಲ್ಲಿ ನೋಡಿ. ಇದು ನಾರ್ಮಲ್ ಪೊಲೀಸರ ಹತ್ರ ಇರುತ್ತಲ್ವ ಶಾರ್ಟ್ ಗನ್ನು, ಆಗ ಇದನ್ನು ಬ್ರಿಟಿಷ್ ಎಲ್ಲ ಯೂಸ್ ಮಾಡೋರು ಆ ಗನ್ನು ಇದು. ಈಗಿನ ನಮ್ಮಿದರಲ್ಲಿ ಇಷ್ಟು ಉದ್ದ ಎಲ್ಲ ಗನ್ ಇಲ್ಲ, ಸಿಂಪಲಾಗಿ ಇವೆಲ್ಲ ಟೆಕ್ನಾಲಜಿ ಚೇಂಜ್ ಆದಂಗೆ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನೀವು ಇದನ್ನೆಲ್ಲ ನೋಡ್ಬೋದು. ಓ ಅಮೇಜಿಂಗ್ ಗುರು ಇದಂತೂ. ಇದೆಲ್ಲ ಏನು ಸಿಂಪಲ್ ಸೈಕಲ್ಗೆ ಏನಿದೆ ಅಲ್ವಾ ಹಿಂದೆಗಡೆ ಸೈಕಲ್ಗಿರುತ್ತಲ್ವ ಒಂದು ಸ್ಪ್ರಿಂಗ್ ಹಾಕ್ಬಿಟ್ಟು ಎಲ್ಲ ಚೈನು ಆ ಥರ ಎಲ್ಲ ಹಾಕಿದ್ದಾರೆ ಅದಕ್ಕೆ. ಅದು ಈಗೆಲ್ಲ ವರ್ಕ್ ಆಗಲ್ಲ ಅನಿಸುತ್ತೆ, ಅವೆಲ್ಲ ಎಲ್ಲ ಫುಲ್ ಸ್ಟ್ರಕ್ ಆಗಿರುತ್ತೆ. ಯಾಕಂದರೆ ತುಂಬ ಅಂದರೆ ಒಂದು 200-300 ವರ್ಷಗಳ ಹಳೆ ಆಗಿನ ಇದರಲ್ಲಿ ಯೂಸ್ ಮಾಡ್ತಾರೆ. ಪಿಸ್ತೂಲ್ ಇಷ್ಟು ಉದ್ದ ಇದೆ ನೋಡ್ಗುರು. ಈ ಕಡೆ ಇನ್ನೂ 2 ಇದೆ. ಈ 2 ನಾನೇನು ಉದ್ದ ಇದ್ದೀನಲ್ವ ಅದಕ್ಕಿಂತ ಇನ್ನೂ ಉದ್ದ ಇದೆ. 1 ಮೀಟ್ರು 1.5 ಮೀಟ್ರು ಅಷ್ಟು ಉದ್ದ ಪಿಸ್ತೂಲ್. ಅದು ಹೆಂಗೆ ಯೂಸ್ ಮಾಡೋರು ಗುರು, ಅದು ಹೆಂಗೆ ಹಿಡ್ಕೊಂಡು ಅದು ಹೆಂಗೆ ಯುದ್ಧ ಮಾಡೋರು ಗೊತ್ತಿಲ್ಲ. ತುಂಬಾ ಹ್ಯಾಟ್ಸ್ ಆಫ್ ಎಲ್ಲರಿಗೂ, ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಇವೆಲ್ಲ ಇದು ಏನು ನೋಡ್ಬೋದು.